ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮದುವೆ ಓಡಾಟ ಪ್ರಿಪರೇಷನ್ ಶುರು ಪಾರ್ಥ ಏನಾಯ್ತು ಮೊದ್ಲೆಲ್ಲ ಎಲ್ರ ಜೊತೆ ಸೇರ್ಕೊಂಡು ಪಟಪಟ ಅಂತ ಮಾತಾಡ್ತಾ ಜೋಶಲ್ಲಿ ಇರ್ತಾ ಇದ್ದೆ. ಹುಡುಗಿನ್ ನೋಡ್ತಿದ್ದಂಗೆ ಇಲ್ಲಿ ಬಂದು ಸಪರೇಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ಯಾ. ಏನು ಅವಳ ಬಗ್ಗೆ ಕನ್ಸ್ ಕಾಣ್ತಾ ಇದ್ಯಾ? ಯಾಕೋ ಸ್ವಲ್ಪ ನರ್ವಸ್ ಆದಂಗಿದೆ. ಅದಂಗೆ ಕಣ, ಮದುವೆನ ಸ್ಟೇಜ್ ಬಂದ್ಬಿಡ್ತಲ್ಲ, ನರ್ವಸ್ ಆಗ್ಲೇಬೇಕು. ಪುಕ ಪುಕ ಅಂತ ಇರುತ್ತೆ, ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಾಗಿರುತ್ತೆ ಈಗ. ಎಷ್ಟೇ ಆಗ್ಲಿ ನೀನು ಫಾರಿನ್ ರಿಟರ್ನ್ಡ್, ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ಒಳ್ಳೆ ಜೋಶಲ್ಲಿ ಇರಬೇಕು ಅಂತ ಅವನು ಒಳ್ಳೆ ಬ್ಯಾಟ್ರಿ ವೀಕ್ ಆದ ಒಂಥರ ಇದೆಯಲ್ಲ. ಏಯ್ ಅವಳೇನು ಹುಲಿನ ಸಿಂಹನ? ಹುಡುಗಿ ಕಣ, ಯಾಕೆ ನರ್ವಸ್ ಆಗ್ತೀಯಾ? ಇಲ್ಲ ಬ್ರೋ, ಅದು ಗೊತ್ತಾಯ್ತು ಬಿಡಪ್ಪ. ಸಮಸ್ಯೆ ಹುಡುಗಿ ಅನ್ನೋದಲ್ಲ, ಅವಳು ಮದುವೆ ಆಗೋ ಹುಡುಗಿ ಅನ್ನೋದು. ಅದು ಮಾಮೂಲಿ ಹೆಂಗಿರುತ್ತೆ ಬಿಡ. ನೋಡ, ಬೇರೆ ಹುಡುಗಿರಾದ್ರೆ ನಾವು ಆರಾಮಾಗಿ ಮಾತಾಡ್ಬಿಡ್ತೀವಿ, ಮಾತು ಸುಲಲಿತವಾಗಿ ಬರ್ತಾ ಇರುತ್ತೆ. ಆದ್ರೆ ಯಾವಾಗ ಇವಳು ಮದುವೆ ಆಗ್ತಾರೋ ಹುಡುಗಿ ಅಂತ ತಲೆಗೆ ಬಂದ್ಬಿಡ್ತೋ, ಮೀಟರ್ ಆಫ್ ಆಗ್ಬಿಡುತ್ತೆ, ಗಡ 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 ಅನ್ಬಿಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಇವಳು ನಮ್ಗೆ ಹೆಂಡತಿ ಆಗೋಳು ಅಂತ ಗೊತ್ತಾಗ್ಬಿಡುತ್ತಲ್ಲೋ, ಮಾತು ಈಸಿಯಾಗಿ ಬರೋದೇ ಇಲ್ಲ. ಮುಂದಕ್ಕೆಲ್ಲ ಸರಿ ಹೋಗುತ್ತೆ ಬಿಡ. ಏಯ್, ಅದೇನು ಅಂತ ಉಪದೇಶ ಕೊಡ್ತಾ ಇದೆಯೋ? ಉಪದೇಶ ಕೊಡ್ತಾ ಇಲ್ಲಪ್ಪ, ಒಬ್ಬ ಸೀನಿಯರ್ ಗಂಡು ಮುತ್ತೈದೆ ಆಗಿ ಇದು ಹೀಗೆ ಅಂತ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ನ ಇವನ್ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಕಣ. ಮೆಂಟಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದೊಂಥರ ವಾರ್ಮ್ ಅಪ್ ಸೆಷನ್ ಇದ್ದಂಗೆ. ಲೇ ನನ್ನ ಮಗನೇ, ನೀನು ಪ್ರಿಪೇರ್ ಮಾಡ್ತಾ ಇಲ್ಲ, ಏನೇನೋ ಹೇಳಿ ಅವನ್ನ ಮೆಂಟಲಿ ಡಿಸ್ಟರ್ಬ್ ಮಾಡಿ ಇನ್ನೂ ನರ್ವಸ್ ಮಾಡ್ತಾ ಇದೆಯಾ. ಹೆಂಡ್ತಿ ಅಂದ್ರೆ ಹಾಗಲ್ಲ ಕಣೋ, ಅವಳು ಬೆಸ್ಟ್ ಫ್ರೆಂಡು, ಕಂಪ್ಯಾನಿಯನ್ನು, ಮದುವೆ ಬಗ್ಗೆ ಏನೋ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬರಬೇಕು. ಆ ಥರ ಏನಾದರೂ ಹೇಳಲ್ಲ. ನೋಡ್ದನ ಪಾರ್ಥ, ನಿಮ್ಮ ಅಣ್ಣನ ಮುಂಚೆ ಅವ್ನು ಹಿಂಗಿರ್ಲಿಲ್ಲ. ಅದಕ್ಕೆ ಜೊತೆ ಮದುವೆ ಫಿಕ್ಸ್ ಆದಾಗ ಹತ್ರನೇ ಹೋಗ್ತಿರ್ಲಿಲ್ಲಪ್ಪ. ಮಿನಿಮಮ್ 10 ಅಡಿ ದೂರ ಇರ್ತಿದ್ದ, ಮುಟ್ಟಿದ್ರಲ್ಲಿ ಶಾಕ್ ಹೊಡೀತು ಅಂತ ಇದ್ದ. ಈಗ ಫುಲ್ಲು ಚೇಂಜ್ ಆಗ್ಬಿಟ್ಟಿದ್ದಾನೆ. 10 ಅಡಿ ದೂರ ಇರಲಿ, 1 ಇಂಚ್ ಗ್ಯಾಪ್ ಕೊಡ್ದಂಗೆ ಅಂಟ್ಕೊಂಡಿರ್ತಾನೆ. ನೀನ್ ಬೇಕಾದ್ರೆ ನಿಮ್ಮ ಅಣ್ಣನೇ ಇನ್ಸ್ಪಿರೇಷನ್ ಆಗಿ ತಗೋ, ಇವನ್ನೇ ರೋಲ್ ಮಾಡಲ್ ಆಗಿ ಇಟ್ಕೊಳಪ್ಪ. ಏನ ಈಗ ನಾನು ಮಾತಾಡಿ ಸರಿನಾ? ಈ ಕಡೆಗಾದ್ರೂ 4 ಮಾತು ಒಳ್ಳೇದು ಹೇಳ್ದಲ್ಲ, ಅಷ್ಟು ಸಾಕು. ಅದು ಬಿಟ್ರೆ ಬರೀ ಅದೇನೋ ನೆಗೆಟಿವ್ ಫಿಲಾಸಫಿ ಹೇಳಿ ಹೇಳಿ ಎಲ್ಲದಕ್ಕೂ ಎಲ್ಲಾರನ್ನೂ ಹೆದರ್ಸೋದೇ ಕೆಲಸ. ಸ್ಯಾಡಿಸ್ ನನ್ನ ಮಗ ಕಣ ನೀನು. ನಿನ್ಗೆ ಅದರಲ್ಲೇ ಖುಷಿ ಸಿಗೋದಲ್ವಾ? ನೀ ಸುಮ್ಮಿರ. ಬರ್ತಾ ಹುಡುಗಿ ನೋಡ್ದೆ ಅಲ್ವಾ, ಹೇಗನ್ನಿಸ್ತು? ಇಷ್ಟ ಆದ್ಲಾ? ಅದು ನೋಡು, ನಿನಗೆ ನಾವು ಹುಡುಕಿರೋದು ಬೆಸ್ಟ್ ಸಂಬಂಧ. ಅಳದು ತೂಗಿ ಓಕೆ ಮಾಡಿದ್ವಿ. ಅವ್ರಿಗೆ ಹೆಸರು ಬಿಡೋದಾ? ಕೇಳ್ತಾ ಇದೆಯಲ್ಲ ಗೆಳೆಯ, ಅವನು ಸೈಲೆಂಟಾಗಿ ನಾಚ್ಕೊಂಡು ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಮೌನಂ ಸಮ್ಮತಿ ಲಕ್ಷಣಂ ಅಂತ. ಸಾಕು, ಮ್ಯಾಚ್ ಶುರು ಮಾಡ್ಬಿಡೋಣ. ನೋಡು ಪಾರ್ಥ, ಆ ಹುಡುಗಿ ನಿನಗೆ ಹೇಳು ಮಾಡಿಸೋ ಜೋಡಿ. ಕಣ್ಣು ಮುಚ್ಕೊಂಡು ಮದುವೆ ಆಗು, ಚೆನ್ನಾಗಿರ್ತೀಯ. ಓಕೆ? ಹೂ ಕಣ ಪಾರ್ಥ, ಹುಡುಗಿ ನೋಡಕ್ಕೆ ಚೆನ್ನಾಗಿದ್ದಾಳೆ, ಬ್ಯಾಕ್ಗ್ರೌಂಡು ಸೂಪರು. ಮತ್ತೆ ಯಾಕೋ ಮೀನಾ ಮಿಷನ್ಸ್ ಅದು ಜೈ ಅಂದ್ಬಿಡು. ಅಲ್ಲ ಕಣ, ಆ ಹುಡುಗಿನ ಗುಂಡು ಹೊಡೆದಂಗೆ ನಾಚ್ಕೊಳ್ದೆ ಎಲ್ರ ಮುಂದೆ ಹೂ ಅಂತ ಒಪ್ಕೊಂಬಿಡ್ಲು. ನೀನು ಇನ್ನೂ ಯೋಚನೆ ಮಾಡ್ತಾನೆ ನಿಂತಿದ್ಯಲ್ಲ. ಅಪ್ಪ ಸ್ವಲ್ಪ ಪಿಕಪ್ ತಗೊಳ್ಳೋ. ಫಾರಿನ್ ರಿಟರ್ನ್ ನೀನು ಸ್ವಲ್ಪ ಜೋಶಲ್ಲಿರ್ಬೇಕು. ಫಾಸ್ಟ್ ಕಮಾನ್. ಓಕೆ ಗೆಳೆಯ, ನನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ, ಮದುವೆ ಮುಂಚೆ ನಾವೆಲ್ಲ ಪಟಪಟ ಅಂತ ಮಾತಾಡ್ತಿರ್ತೀವಿ. ಮದುವೆ ಫಿಕ್ಸ್ ಆಗ್ತಿದ್ದಂಗೆನೆ ಯಾಕೆ ಬ್ರೇಕ್ ಆಗ್ತಾ ಇರ್ತೀವಿ? ಈಗಲಾದ್ರೂ ನನ್ನ ಹತ್ರ ಮಾತಾಡ್ಬೋದಾ? ಅಪ್ಪಿ, ಕೆಲಸ ಮಾಡಿ ನಂಗೆ ತುಂಬಾ ಸುಸ್ತಾಗಿದೆ, ಬೇರೆ ಯಾವತ್ತಾದ್ರೂ ಮಾತಾಡೋಣ. ಅಕ್ಕ, ನಾನು ನಿನ್ನ ಹತ್ರ ಮಾತಾಡಲೇಬೇಕು. ಬೇಡ ಅಪ್ಪಿ, ನೀನೇನು ಮಾತಾಡಬೇಡ. ನೀನೇನು ಮಾತಾಡ್ತೀಯ ಅಂತ ನನಗೆ ಗೊತ್ತು. ನೀನು ಕೇಳೋ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇರಲ್ಲ. ಯಾಕೆ ಅಕ್ಕ ಸುಮ್ಮನಾಗ್ಬಿಟ್ಟೆ? ಏನು ಅಂತ ಕೇಳಲ್ವಾ?
ಮೊದಲೆಲ್ಲ ನನ್ನ ಮುಖ ನೋಡಿನೇ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋತಾ ಇದ್ದೆ. ಆದರೆ ಈಗ ಅರ್ಥ ಆಗ್ತಾ ಇಲ್ವಾ ಅಕ್ಕ? ನನ್ನ ನೋವು ನಿನಗೆ ಕಾಣಿಸ್ತಾ ಇಲ್ವಾ ಅಕ್ಕ? ಏನು ಅಂತ ಕೇಳಲ್ವಾ ಬು? ಕೇಳಬೇಕು ಅಂತಾನು ಅನ್ನಿಸ್ತಾ ಇಲ್ವಾ? ಸರಿ, ನೀನು ಕೇಳದೆ ಹೋದ್ರು ನಾನು ಹೇಳಲೇಬೇಕು. ಹೇಳ್ತೀನಿ. ನಾನು ಪಾರ್ಥ ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ ಅಕ್ಕ. ಪಾರ್ಥ ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅಕ್ಕ. ಏನ್ ಹೇಳ್ತಿದ್ದೆ ಅಪ್ಪಿ? ನಿಜ ಹೇಳ್ತಾ ಇದ್ದೀನಿ ಅಕ್ಕ. ನಾನು ಪಾರ್ಥ ಅವರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ. ಇದನ್ನೆಲ್ಲ ಎಲ್ರ ಹತ್ರನೂ ಹೇಳಿ ಮದ್ವೆ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಈ ರೀತಿ ಎಲ್ಲ ಆಗೋಯ್ತು ಅಕ್ಕ. ನನಗಿವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕ. ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಪ್ಲೀಸ್, ಈಗ ನೀನೇ ಏನಾದ್ರೂ ಮಾಡ್ಬೇಕು. ಭಾವನ ಹತ್ರ ಮಾತಾಡಿ ಈ ಮದ್ವೆ ಮಾತುಕತೆನ ನಿಲ್ಸ್ಬಿಡಕ್ಕ. ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಈ ಮನೆಯವ್ರ ಬಗ್ಗೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನೀನ್ ನನಗೆ ಹೇಳಿದಾಗೆ ನಾನು ಹೋಗಿ ಗೌತಮ್ ಅವ್ರ ಹತ್ರನೋ ಅಥವಾ ಅತ್ತೆ ಅವ್ರ ಹತ್ರನೋ ಹೋಗಿ ಹೇಳಿದ್ರೆ ಈ ಮದ್ವೆಗೆ ಒಪ್ಕೊಂಡ್ಬಿಡ್ತಾರಾ? ಒಪ್ಕೊಳ್ಳಲ್ಲ. ಯಾಕೆ ಹೇಳು? ಇದಕ್ ಮುಂಚೆ ನೀನು ಜಯದೇವ್ ಅವ್ರನ್ನ ಮದ್ವೆ ಆಗ್ಬೇಕಾಗಿದ್ದವಳು. ಏನೋ ಆಗಿ ಆ ಮದ್ವೆ ಮುರಿದೋಯ್ತು. ಈಗ ಬಂದು ನಾನು ಪಾರ್ಥ ಅವ್ರನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ನಿಂಗೆ ನಾಚಿಕೆ ಆಗ್ತಿಲ್ವಾ ಅಪ್ಪಿ? ಅಯ್ಯೋ ಅಕ್ಕ, ಜಯದೇವ್ ಅವ್ರ ಜೊತೆ ಮದ್ವೆ ಫಿಕ್ಸ್ ಆಗಕ್ ಮುಂಚೆನೆ ನಾನು ಪಾರ್ಥ ಅವರು ಲವ್ ಮಾಡ್ತಾ ಇದ್ವಿ. ಮತ್ತೆ ಈ ವಿಷಯನ ಆಗ್ಲೇ ಯಾಕೆ ಹೇಳಿಲ್ಲ? ಆಗ ಯಾಕೆ ಸುಮ್ಮನಿದ್ದೆ? ಅಯ್ಯೋ ಅಕ್ಕ, ದಟ್ ವಾಸ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀವು ಜಯದೇವ್ ಅವ್ರ ಪ್ರಪೋಸಲ್ ತಗೊಂಡು ಮನೆಗೆ ಬಂದಾಗ ನಾನು ಪಾರ್ಥ ಅವ್ರದ್ದು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟೆ. ಆಮೇಲೆ ಈ ವಿಷಯ ಎಲ್ಲ ಮದುವೆ ಹಂತದವರೆಗೂ ಹೋಯ್ತು. ಅದಾದ್ಮೇಲೆ ನಮಗ್ ಬೇರೆ ದಾರಿನೇ ಇಲ್ಲದೆ ನಾನು ಪಾರ್ಥ ಅವರು ನಿಮ್ಗಳ ಖುಷಿಗೋಸ್ಕರ ನಮ್ಮ ಪ್ರೀತಿನ ತ್ಯಾಗ ಮಾಡೋದಕ್ಕೆ ಹೋಗಿದ್ವಿ. ಇದು ನಿನಗೆ ಗೊತ್ತು. ಆದ್ರೆ ಹೊರಗಿನ ಪ್ರಪಂಚ ಇದನ್ನ ಹೇಗೆ ನೋಡುತ್ತೆ ಗೊತ್ತಾ? ತುಂಬಾನೇ ಅಸಹ್ಯವಾಗಿ ನೋಡುತ್ತೆ ಅಪ್ಪಿ. ಶ್ರೀಮಂತರಿಗೆ ಹುಚ್ಚು ಇವಳಿಗೆ ಅಂತಾರೆ. ಅಣ್ಣನ ಜೊತೆ ಮದುವೆ ಆಗಿಲ್ಲ, ಅದಕ್ಕೆ ತಮ್ಮನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಹಾಗೆಲ್ಲ ತುಂಬಾ ಅಸಹ್ಯವಾಗಿ ಚೀಪಾಗಿ ಮಾತಾಡ್ತಾರೆ. ಬರೀ ನಿಮ್ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ. ಶ್ರೀಮಂತರ ಮಕ್ಕಳಿಗೆ ಗಾಳ ಹಾಕೋದು, ಆಮೇಲೆ ಅವ್ರನ್ನೇ ಮದುವೆ ಆಗೋದು ಅಂತ ನಮ್ಮ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಾರೆ. ಚಚೆ, ನಿಜವಾಗ್ಲೂ ನನಗೆ ಅಂತ ಉದ್ದೇಶ ಇಲ್ಲ ಅಕ್ಕ. ನಾನು ಪಾರ್ಥ ಅವ್ರನ್ನ ಮನ್ಸಾರೆ ಪ್ರೀತಿ ಮಾಡಿದ್ದೀನಿ. ಅವ್ರ ಜೊತೆ ನನ್ನ ಭಾವನೆಗಳನ್ನ ಹಂಚ್ಕೊಂಡಿದ್ದೀನಿ. ನೀವಿಬ್ರು ಭಾವನೆಗಳನ್ನ ಹಂಚ್ಕೊಂಡಿದ್ದೀರಾ ಅನ್ ಮಾತ್ರಕ್ಕೆ ಮನೆಯವರು ನಿಮ್ಮ ಮದುವೆಗೆ ಒಪ್ಕೊಂಡ್ಬಿಡ್ಬೇಕಾ? ಪ್ರೀತಿ ಅನ್ನೋದು ಸಂಬಂಧಗಳನ್ನ ಬೆಸೆಯೋ ಸೇತುವೆ ಆಗ್ಬೇಕು ಹೊರತು ಆಲ್ರೆಡಿ ಗಟ್ಟಿಯಾಗಿರೋ ಸಂಬಂಧದ ಮಧ್ಯೆ ಬಿರುಕು ಮೂರ್ಸೋ ತರ ಆಗ್ಬಾರ್ದು ಅಪ್ಪಿ. ಈ ವಿಷಯ ಅಪ್ಪ ಅಮ್ಮನ್ ಗೊತ್ತಾದ್ರೆ ಎದೆ ಮಾಡ್ಕೊಂಡು ಸತ್ತೋಗ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.